ಯೋಹಾನನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 12ನೆಯ ವಾಕ್ಯ. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಾವು ಈ ಲೋಕವನ್ನು ನೋಡುವಾಗ ಇದು ಬರೀ ಕೆಟ್ಟ ಕಾರ್ಯಗಳಿಂದಲೂ, ಪಾಪಗಳಿಂದಲೂ, ಸೈತಾನ್ನ ಇರುಳುಗಳಿಂದಲೂ, ಬುದ್ಧಿಗೇಡಿತನಗಳಿಂದಲೂ ತುಂಬಿದಂಥ ಒಂದು ಲೋಕವಾಗಿ ನಮಗೆ ಕಾಣುತ್ತಾ ಇದೆ. ಅಂತಹ ಒಂದು ಚಿತ್ರಣವನ್ನೇ ನಾವು ಈ ಲೋಕದ ಕುರಿತಾಗಿ ಹೊಂದಿರುವಂಥದ್ದು. ಅದರಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಹಾಗಾದರೆ ಯೇಸು ಕ್ರಿಸ್ತನ ಬೆಳಕು ಈ ಲೋಕದಲ್ಲಿ ಹೇಗೆ ಪ್ರಕಾಶಿಸುತ್ತದೆ? ಇರುಳು ತುಂಬಿದಂತ ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಬೆಳಕು ಹೇಗೆ ತುಂಬಿಕೊಳ್ಳುತ್ತದೆ ಎಂಬುದಾಗಿ ನಾವು ಆಲೋಚಿಸುವಾಗ ಮುಂದಿನ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದಾನೆ ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನು ಲೋಕಕ್ಕೆ ಬೆಳಕು. ಆತನನ್ನ ಹೊಂದಿರುವಾಗ, ಆತನು ನಮ್ಮೊಳಗೆ ಇರುವಾಗ ನಾವು ಈ ಲೋಕದಲ್ಲಿ ಒಂದು ಬೆಳಕಾಗಿ, ಒಂದು ಪ್ರಕಾಶವಾಗಿ, ಕ್ರಿಸ್ತನ ಬೆಳಕು ಈ ಕತ್ತಲೆಯನ್ನ ನೀಗಿಸಿ ಪ್ರಕಾಶಿಸುವಂತ ರೀತಿಯಲ್ಲಿ ಮುನ್ನಡೆಯಬಹುದಾಗಿದೆ. ಆದ್ದರಿಂದ ನಾವು ಯೇಸು ಕ್ರಿಸ್ತನನ್ನ ಅನುಸರಿಸುವಾಗ ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವಂತ ಬೆಳಕನ್ನ ಹೊಂದಿದವರಾಗಿ, ಅದನ್ನ ಪ್ರಕಾಶಿಸುವವರಾಗಿ, ಕ್ರಿಸ್ತನ ಬೆಳಕನ್ನ ತೋರ್ಪಡಿಸುವವರಾಗಿ ಮುಂದೆ ಸಾಗಬಹುದಾಗಿದೆ. ಇದುವೇ ಯೇಸು ಕ್ರಿಸ್ತನು ಆರಿಸಿಕೊಂಡಿರುವಂತ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಇರುವಂತ ಆತನ ಉದ್ದೇಶವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಈ ಲೋಕವು ಕತ್ತಲೆಯಾಗಿದೆ, ಇರುಳಾಗಿದೆ, ಇರುಳಿನ ಕಾರ್ಯಗಳೇ ನಡೆಯುತ್ತಾ ಇದೆ, ಪಾಪಗಳು, ದ್ರೋಹಗಳು, ಸೈತಾನನ ಕ್ರಿಯೆಗಳೇ ಹೆಚ್ಚಾಗುತ್ತಾ ಇದೆ ಎಂಬುದಾಗಿ ಆಲೋಚಿಸುತ್ತಾ ಸುಮ್ಮನೆ ಕೂತುಕೊಳ್ಳದೆ, ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿದ್ದಾನೆ, ಆತನನ್ನ ಹೊಂದಿರುವಂತ ನಾವುಗಳು ಈ ಇರುಳನ್ನ ನೀಗಿಸಬಹುದು, ಇರುಳಿನ ಕಾರ್ಯಗಳನ್ನ ಲಯ ಮಾಡಬಹುದು ಎಂಬುದನ್ನ ತಿಳಿದು ಸೈತಾನನ್ನ ಜಯಿಸುವಂತೆ ಕರ್ತನು ನಮ್ಮನ್ನ ಬಲಪಡಿಸುತ್ತಾನೆ ಎಂಬುದನ್ನ ಅರಿತವರಾಗಿ ಕ್ರಿಸ್ತನ ಬೆಳಕನ್ನ ಹೊಂದಿ ಜೀವಿಸುವಂತ ಅನುಭವಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುವುದಾದರೆ ನಿಶ್ಚಯವಾಗಿ ಇರುಳಲ್ಲ, ಬದಲಾಗಿ ಬೆಳಕೆ ನಮ್ಮ ಮುಂದೆ ಪ್ರಕಾಶಿಸುವಂತೆ ಕ್ರಿಸ್ತನ ಉದ್ದೇಶಗಳು, ಕ್ರಿಸ್ತನ ಕಾರ್ಯಗಳು ಈ ಲೋಕದಲ್ಲಿ ಬಲಿಷ್ಠವಾಗಿ ನೆರವೇರುವಂತೆ ವಿಷಯಗಳು ಬದಲಾಗಲಿವೆ. ದೇವರ ನಾಮವು ಮಹಿಮೆಗೊಳ್ಳಲಿದೆ. ಅದಕ್ಕೋಸ್ಕರ ಈ ದಿವಸಗಳಲ್ಲಿ ಜೀವ ಕೊಡುವಂತ ಬೆಳಕಾಗಿರುವಂತ ಯೇಸು ಕ್ರಿಸ್ತನನ್ನು ಹೊಂದಿಕೊಂಡು ಆತನ ಬೆಳಕನ್ನ ಪ್ರಚುರಪಡಿಸುವಂತ ಸಮರ್ಪಣೆಯಿಂದ, ವಿಧೇಯತೆಯಿಂದ, ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳ ನೀನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ಸ್ಪಷ್ಟವಾಗಿ ತಿಳಿಸಿರುವಂತೆ ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಅಪ್ಪ, ನಮ್ಮ ಜೀವಿತಗಳು ಕರ್ತನೆ ಆ ರೀತಿಯಾಗಿ ಜೀವ ಕೊಡುವಂತ ಬೆಳಕನ್ನ ಹೊಂದಿ ಇರುಳಿನ ಕಾರ್ಯಗಳನ್ನ, ಸೈತಾನ್ನ ಕ್ರಿಯೆಗಳನ್ನ, ಪಾಪದ ಆ ಒಂದು ಆಡಳಿತವನ್ನ, ಆ ಒಂದು ಎಲ್ಲ ದುರ್ವರ್ತನೆಗಳನ್ನ ಜಯಿಸಿ ಮುಂದೆ ಸಾಗುವಂತೆ ಪ್ರತಿಯೊಬ್ಬೊಬ್ಬರನ್ನು ನೀನು ಬಲಪಡಿಸಬೇಕಾಗಿ, ಶಕ್ತೀಕರಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವಿನ ಬೆಳಕು ನಮ್ಮಲ್ಲಿ ನಮ್ಮ ಪ್ರತಿಯೊಬ್ಬೊಬ್ಬರ ಮೂಲಕವಾಗಿ ಅಪ್ಪ ಪ್ರಕಾಶಿಸಲಿ ಕರ್ತನೆ. ಇರುಳಿನ ವಿರೋಧವಾಗಿ ಹೋರಾಡಿಯಪ್ಪ ಜಯಿಸುವಂತ ಅಧಿಕಾರವನ್ನು, ಇರುಳು ನಮ್ಮನ್ನು ಕಂಡು ಭಯಪಡುವಂತ ಒಂದು ಶ್ರೇಷ್ಠತೆಯನ್ನು, ಪ್ರಕಾಶವನ್ನು ಜೀವಿತಗಳಿಗೆ ಅನುಗ್ರಹಿಸು, ಆಶೀರ್ವದಿಸು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಕಾಗಿ ಅಪ್ಪ ಶತ್ರುವಿನ ಕ್ರಿಯೆಗಳನ್ನು ಲಯ ಮಾಡುವಂತ ಆ ಒಂದು ಶ್ರೇಷ್ಠತೆಗಳಿಂದ ಜೀವಿತಗಳನ್ನು ತುಂಬಿಸಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ವಿಶೇಷವಾಗಿ ನಡೆಸೋಪ್ಪ ಎಲ್ಲ ಬಲಹೀನತೆಗಳನ್ನ, ರೋಗಗಳನ್ನ, ಎಲ್ಲ ಬಂಜೆತನಪ್ಪ, ಇರುಳಿನ ಅಧಿಪತ್ಯಗಳನ್ನ ಲಯ ಮಾಡಿ ಜೀವಿತಗಳು ಜಯಶಾಲಿಗಳಾಗಿ ಮುಂದೆ ನಡೆಯುವುದಕ್ಕೆ ನೀನು ಸಹಾಯ ಮಾಡು, ಕೃಪೆಯನ್ನು ಅನುಗ್ರಹಿಸು. ನೀನು ಆರ್ತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.